ಅದು ಯಾಕೆ ದೊಡ್ಡ ಕೆಲಸ ಅಂತಂದ್ರೆ ಆ ಮಗು ಗೊತ್ತಾಗಿದೆ ಇದು ಮಾಡಬಾರ್ದು ಅಂತ ಹೇಳಿ. ಅವ ಬಹಳ ದೊಡ್ಡ ಕೆಲಸ ಮಾಡ್ಲಿಕ್ಕಿಲ್ಲ, ಆದ್ರೆ ಮುಂದೆ ಅವ ರಸ್ತೆ ಹೊಲಸು ಮಾಡೋದಿಲ್ಲ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಮೇಲೆ ಕಳಿಸ್ತಾರೆ ಎಲ್ಲರಿಗೂ. ಅವ್ರು ಹೇಳ್ತಾರೆ ನಾವು ಯಾಕೆ ಇಷ್ಟು ನೆಗೆಟಿವ್ ಆಗಿವಿ ಅಂತ. ನಮ್ಮ ಹುಡುಗರು ಸಿಂಗಾಪುರಿಗೆ ಹೋಗ್ತಾರಂತ, ಹೋಗ್ಬಿಟ್ಟು ಹೇಳ್ತಾರಂತ, ಬಂದು ಹೇಳ್ತಾರೆ ಹೋಗಿ ಬಂದ್ಮೇಲೆ ಏನ್ ಸಿಂಗಾಪುರ್ ರೀ, ಏನ್ ಚಂದದ, ರಸ್ತೆ ಮೇಲೆ ಒಂಚೂರು ಕಾಗದಿಲ್ಲ ನೋಡ್ರಿ, ನಮ್ಮ ಊರಾಗ ನೋಡ್ರಿ ಊರು ತುಂಬ ಕಾಗದ ಅಂತಾರಂತ. ಅದಕ್ಕೆ ಕಲಾಂ ಕೇಳ್ತಾರೆ ನಿಮ್ಮ ಊರಾಗ ಕಾಗದ ಹಾಕಿದವ್ರು ಯಾರು, ಸಿಂಗಾಪುರದವ್ರ? ಅವ್ರು ಹಾಕಿಲ್ಲ, ಅವ್ರ ಊರು ಚಂದ ಇಟ್ಕೊಂಡಾರ, ನಾವು ಹಾಕಿವಿ ಹೊಲಸಾಗಿ. ಈ ಹುಡುಗರು ಇದನ್ನು ಕೀಪ್ ಸಿಟಿ ಕ್ಲೀನ್ ಅಂತ ಹೇಳಿ ಮಾಡುವಂಥದ್ದು. ಇನ್ನೊಂದು, ಆ ಬಾಂಬೆದ ಟೆರರಿಸ್ಟ್ ಅಟ್ಯಾಕ್ ಆದಾಗ ಇಲ್ಲಿ ಹುಡುಗರು ಊರೊಳಗೆ ಸೈಲೆಂಟ್ ಮೆರವಣಿಗೆ ಮಾಡಿದ್ರು ಅಂತ ಹೇಳಿದ್ರು. ಕೆಲವಂತ ಏನು ಪ್ರಯೋಜನ ಆತ್ರಿ, ಬಾಂಬೆದಾಗ ಹಾರಿಸಿದ ಗುಂಡ ಬೈಲೊಂದ್ರೆ ಅಡ್ಡಾಡಿದ್ರು ಏನದಂಗಾತು? ನಾವು ಏನಾಯ್ತು ಅಂತ ಕೇಳಿದ್ರಾಗ ಜನ್ಮ ಕಳಿತೀವಿ. ಅದರಿಂದ ಏನು ಪರಿಣಾಮ ಆಗ್ತದೆ ಅಂತ ಹೇಳ್ತೀನಿ. ಆ ಮಕ್ಕಳ ಮನಸ್ಸಿನಲ್ಲಿ ಆಗುವಂಥ ಪರಿಣಾಮ. ಸ್ನೇಹಿತರು, ಒಂದು ಬಹಳ ಮುಖ್ಯ ಮಾತು ಹೇಳ್ಬೇಕಂತೀನಿ ನಾನು. ಶಾಲೆಯೊಳಗೆ ಆಗುವಂಥ ಕೆಲಸ ನೆಲದಾಗ ಬೀಜ ಹಾಕುವಂಥ ಕೆಲಸ. ಹಾಕಿದ ಮರುದಿವ್ಸ ಹಣ್ಣು ಅಪೇಕ್ಷೆ ಮಾಡಬೇಡ. ಇವತ್ತು ಬೀಜ ಹಾಕಿದ್ರೆ 20 ವರ್ಷ ದೊಡ್ಡ ಗಿಡ ಆಗಿ ಮುಂದೆ ಬದುಕಿರೋ ತನಕ ಹಣ್ಣು ಕೊಡ್ತದೆ. ಅವತ್ತಿನ ದಿವಸ ಕಾಯ್ಬೇಕು ನಾವು, ಅದಕ್ಕೆ ಬೀಜ ಹಾಕ್ಬೇಕು. ಅದು ಹಾಕೋ ಕೆಲಸ ಆಗಿದೆ. ಆ 20 ಜನ 30 ಜನ ಹುಡುಗರು, ಶಾಲೆ ಹುಡುಗರೆಲ್ಲ ಆ ಟೆರರಿಸಮ್ ಆಗೋದನ್ನು ಅಪೋಸ್ ಮಾಡಿ ಅಡ್ಡಾಡಿದ್ರಲ್ಲ ಊರೊಳಗೆ, ಏನಾಗ್ತದೆ ಗೊತ್ತದ? ಹುಡುಗರು ಏನು ದೊಡ್ಡ ಸಾಧನೆ ಮಾಡ್ಲಿಕ್ಕಿಲ್ಲ, ಆದ್ರೆ ಪ್ರಮಾಣ ಮಾಡಿ ಹೇಳಬಲ್ಲೆ ನಾನು, ಅವ್ರಿಗೊಬ್ಬರು ಟೆರರಿಸ್ಟ್ ಆಗೋದಿಲ್ಲ. ಇದು ಬಹಳ ಮುಖ್ಯ ನಮಗೆ. ಇದನ್ನು ಮಾಡ್ಬೇಕು ನಾವು, ಮನಸ್ಸನ್ನು ಬದಲಾಯಿಸುವಂಥ ಕ್ರಿಯೆ ಮಾಡಬೇಕು. ಮಧ್ಯಾಹ್ನ ಮಾತಾಡ್ಕೋತ ಹೇಳಿದೆ, ನಾವೆಲ್ಲ ಶಾಲೆಯೊಳಗೆ ಏನು ಮಾಡ್ತೀವಿ, ಕೆಲವು ಶಾಲೆ ಭಾಳ ಖುಷಿ, 100% ಫಸ್ಟ್ ಕ್ಲಾಸಸ್, 100% ಫಸ್ಟ್ ಕ್ಲಾಸ್. ನಮ್ಮ ಹುಡುಗರು ನೋಡ್ರಿ ಎಲ್ಲ ಫಸ್ಟ್ ಕ್ಲಾಸ್, ಬಾಯ್ಪಾಟ್ ಮಾಡಿ ಫಸ್ಟ್ ಕ್ಲಾಸ್ ಆಗ್ತಾ. ಆದ್ರೆ ನಾ ಪ್ರಶ್ನೆ ಕೇಳೋದು ಇಷ್ಟೇನೆ, ಹೌ ಮೆನಿ ನೊಬೆಲ್ ಲಾರೆಟ್ಸ್ ವಿ ಹ್ಯಾವ್ ಪ್ರೊಡ್ಯೂಸ್ಡ್, ಹೌ ಮೆನಿ ಗ್ರೇಟ್ ಸೇಂಟ್ಸ್ ವಿ ಹ್ಯಾವ್ ಪ್ರೊಡ್ಯೂಸ್ಡ್, ಹೌ ಮೆನಿ ಗುಡ್ ಪೀಪಲ್ ವಿ ಹ್ಯಾವ್ ಪ್ರೊಡ್ಯೂಸ್ಡ್. ಡೋಂಟ್ ಪ್ರೊಡ್ಯೂಸ್ ಟಾಪ್ ಕ್ಲಾಸ್ ಪೀಪಲ್, ಪ್ರೊಡ್ಯೂಸ್ ಗುಡ್ ಹ್ಯೂಮನ್ ಬೀಯಿಂಗ್ಸ್. ಒಳ್ಳೆ ಮನುಷ್ಯರು ತಯಾರು ಮಾಡ್ಬೇಕು ನಾವು. ಅದಕ್ಕೆ ನಾನು ಹೇಳ್ತೀನಿ, ಶಾಲೆ ವಿವೇಕಾನಂದ ಭಾಳ ಹಿಂದೆ ಹೇಳಿದರು, ನೀವು ದೇವಸ್ಥಾನಕ್ಕೆ ಹೋಗ್ಬೇಡ್ರಿ, ಇವು ದೇವಸ್ಥಾನ, ಇದಕ್ಕಿಂತ ದೊಡ್ಡ ದೇವಸ್ಥಾನ ಎಲ್ಲೂ ಸಿಗೋದಿಲ್ಲ ನಿಮ್ಗೆ. ಇಲ್ಲಿ ಮಕ್ಕಳು ಬರ್ತಾವೆ, ಎಂಥ ಇನ್ನೋಸೆಂಟ್ ಮಕ್ಕಳು ಬರ್ತಾವೆ, ಮಣ್ಣಿದ್ದಂಗೆ, ರೆಡಿ ಮಣ್ಣಿದ್ದಂಗೆ. ಶಿಕ್ಷಕರ ಕೈಯಾಗಿ ಸಿಕ್ಕಾಗ ಒಂದು ಒಳ್ಳೆ ಆಕಾರ, ಒಂದು ಶಿಲ್ಪ ಆಗ್ತದೆ. ಆ ಶಿಲ್ಪ ಆಗ್ಲಿಕ್ಕೆ ಮಗು ತಯಾರದ, ಅದಕ್ಕೆ ಇಬ್ಬರು ಕಾರಣ ಆಗ್ತೀವಿ ನಾವು, ಒಬ್ಬರೇ ಮಾಡ್ಲಿಕ್ಕೆ ಆಗೋದಿಲ್ಲ. ಬರೀ ಟೀಚರ್ಸು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬರೀ ಪೇರೆಂಟ್ಸ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಬ್ಬರು ಸೇರ್ಕೊಂಡ್ರೆ ಒಂದು ವ್ಯಕ್ತಿ ನಿರ್ಮಾಣ ಮಾಡ್ಬೋದು. ವಿವೇಕಾನಂದರು ಸಣ್ಣ ಹುಡುಗಾಗಿದ್ದಾಗ ಒಂದು ಕುದುರೆ ಜಟಕಾದಾಗ ಹೋಗ್ತಿದ್ರಂತ, ಅವು ಅಪ್ಪ ಮಗ ಕೂಡ ಹೋಗ್ತಿದ್ರಂತ. ಸಣ್ಣ ಹುಡುಗ ನರೇಂದ್ರ ಇನ್ನೂ ಅವಾಗ. ಅಪ್ಪ ಸ್ಟೈಲಿಶ್ ಕೇಳ್ತಾರಲ್ಲ, ಅಪ್ಪ ಅಂದ್ರೆ ಸಾಮಾನ್ಯ ಫ್ಯಾನ್ಸಿ ಕ್ವಶನ್ ಕೇಳೋದು ಬೇಡ. ಮಗ ಕೇಳಿದ್ರಂತ, ದೊಡ್ಡವಾಗ ಏನಾಗ್ಬೇಕಂತೀಯಪ್ಪ ನೀನು ಅಂತ ಕೇಳಿದ್ರಂತ. ಅವ ಅಪ್ಪ ನೋಡಿ ಹೇಳಿದಂತ, ನಾನು ಜಟ್ಕಾ ಬಂಡಿ ಸಾಬಿ ಆಗ್ತೀನಿ ಅಂದು, ಜಟ್ಕಾ ಸಾಬಿ ಆಗ್ತೀನಿ ಅಂದು. ಸಿಟ್ಟು ಬರಂಗಿಲ್ಲ ಅಪ್ಪಗೆ, ತನ್ನಂಗೆ ವಕೀಲ ಆಗ್ತಾನ ಅಂದ್ಕೊಂಡಿದ್ದಪ್ಪ. ಹೆಂಡ್ತಿಗೆ ಹೇಳಿದಂತ, ನೋಡು ನಿನ್ನ ಮಗ ಜಟ್ಕಾ ಸಾಬಿ ಆಗ್ತಾನಂತ. ಆಕೆ ಏನು ಅನ್ಲಿಲ್ಲ ಪಾಪ. ಮನೆಗೆ ಹೋದ್ಮೇಲೆ ಮಗನ ಕರ್ಕೊಂಡು ಆ ಮನ್ಯಾಗ ಒಂದು ಸಣ್ಣ ಪೂಜಾ ಮಂದಿರ ಅದ, ಪೂಜಾ ಮಂದಿರ ಕರ್ಕೊಂಡು ಹೋಗಿ ಆ ಹುಡುಗ ನಮಸ್ಕಾರ ಮಾಡಂತ ಹೇಳಿ ಹೇಳಿದಂತ. ಅಲ್ಲೋಡು, ಅಲ್ಲೊಂದು ವಿಶ್ವರೂಪ ದರ್ಶನದ ಚಿತ್ರ ಇತ್ತು, ಕೃಷ್ಣ ಅರ್ಜುನಗೆ ಗೀತೋಪದೇಶ ಮಾಡ್ತಿರುವಂಥ ಒಂದು ಚಿತ್ರ ಇತ್ತು. ಆಕೆ ಹೇಳಿದಂತ, ಮುಂಜಾನೆ ನೀನು ಹೇಳಿದಲ್ಲ ಜಟ್ಕಾ ಸಾಬಿ ಆಗ್ತೀನಿ ಅಂತ ಹೇಳಿ, ನೀ ಖಾತ್ರಿ ಹಂಗೆ ಆಗ ಮಗು, ಜಟ್ಕಾ ಸಾಬಿನೇ ಆಗು, ಆದ್ರೆ ಅಲ್ಲಿದ್ದಾನಲ್ಲ ಅಂಥ ಜಟ್ಕಾ ಸಾಬಿ ಆಗ ಅಂತೇಳಿ ಕೃಷ್ಣನ್ ತೋರಿಸಿದ್ದ. ಇದು ತಂದೆ ತಾಯಿ ಮಕ್ಕಳ ಕಣ್ಣೊಳಗೆ ತುಂಬುವಂಥ ಕೆಲಸ. ನಾವು ಭಾಳ ಚಂದ ಹೇಳಿದ್ರು, ತಿವಾರಿ ಅವರು ಭಾಳ ಚಂದ ಹೇಳಿದ್ರು, ನಾನು ಏನು ಮಾಡೋದಿಲ್ಲೋ ಅದ್ರ ಮಕ್ಕಳಿಗೆ ಹೇಳಲಿಕ್ಕೆ ಅಧಿಕಾರ ಇರೋದಿಲ್ಲ. ನಾನು ಸುಳ್ಳು ಹೇಳಬೇಡ ಮಗ ಹೇಳೋದು, ಒಂದು 5 ಗಂಟೆಗೆ ಫೋನ್ ಬಂದರೆ ಹೆಂಡ್ತಿಗೆ ಇಲ್ಲ ಅಂತ ಹೇಳ್ಬಿಡು, ಇಲ್ಲ ಅಂತ ಹೇಳ್ಬಿಡು. ನಮ್ಮ ಮಕ್ಕಳಿಗೆ ಏನು ಕಲಿಸ್ತೀನಿ ನಾನು? ಅದಕ್ಕೆ ಹೇಳೋದು, ನನಗೆ ಯಾವ್ದು ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಮಕ್ಕಳಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಸಹಾಯ ಮಾಡಬೇಕು ತಾವು ಶಾಲೆ ಜೊತೆಗೆ. ಅದರಿಂದ ಭಾಳ ಚಂದ ಹೇಳಿದರು, 3ನೇ ಕ್ಲಾಸ್ವರೆಗೂ ನಮ್ಮಲ್ಲಿ ಪರೀಕ್ಷೆ ಇಲ್ಲ. ಕೆಲವು ಭಾಳ ಶಾಕ್ ಆಗ್ಬಿಡ್ತದೆ. ನಮ್ಮ ಮನೆಗೆ ಪೇರೆಂಟ್ಸ್ಗಳಿಗೆ ಹೆಂಗಂದ್ರೆ, ಹುಡುಗರನ್ನ ಬ್ಯುಸಿ ಇಷ್ಟಷ್ಟು ಅವ್ವ ಅಪ್ಪ ಖುಷಿ, ಅವ್ರು ಭಾಳ ಬ್ಯುಸಿ ಇರಬೇಕು. ಯಾಕಂದ್ರೆ ನಮ್ಗೆ ಸೀರಿಯಲ್ ನೋಡಿ ಟೈಮ್ ಸಿಗ್ತದೆ ನೋಡಿ, ಹುಡುಗರು ಬ್ಯುಸಿ ಇದ್ರೆ. ನಾ ಯಾಕೆ ಈ ಮಾತನ್ನು ಹೊರಟಾಗಿ ಹೇಳ್ತೀನಿ ಅಂದ್ರೆ ಇಷ್ಟೇ, ಬರೀ ಟೀಚರ್ಸು ಅವರು ಶಾಲೆಗೆ ಅಡ್ಮಿಟ್ ಮಾಡಿದ್ರೆ ನಮ್ಮ ಕೆಲಸ ಹೋಗೋದು ಅಂತಿಲ್ಲ, ನಾವು ಸಪೋರ್ಟ್ ಮಾಡಬೇಕು. ಅಲ್ಟಿಮೇಟ್ಲಿ ನಮ್ಮ ಮಕ್ಕಳು ತಾನು ದೊಡ್ಡವರಾಗೋದು. ಅದಕ್ಕೇನು ಶಾಲೆಯೊಳಗೆ ಏನು ಮಾಡ್ತಾರೆ, ಪರೀಕ್ಷೆ ಯಾಕೆ ಇಡೋದಿಲ್ಲ? ಆ ವಯಸ್ಸಿಗೆ ಕಾಂಪಿಟೇಷನ್ ಬೇಕಾಗಿಲ್ಲ, ಸ್ಪರ್ಧೆ ಬೇಕಾಗಿಲ್ಲ. ಯಾರೋ ಹೇಳಿದ್ರು ನನಗೆ, ಇಟ್ ಇಸ್ ಅ ರ್ಯಾಟ್ ರೇಸ್, ಇಟ್ ಇಸ್ ಅ ರ್ಯಾಟ್ ರೇಸ್ ಅಂತ. ನಾನು ಹೇಳಿದೆ, ಎಸ್, ಇಫ್ ಇಟ್ ಇಸ್ ಅ ರ್ಯಾಟ್ ರೇಸ್, ಈವನ್ ಇಫ್ ಯು ಗೆಟ್ ದ ಫಸ್ಟ್ ಪ್ಲೇಸ್, ಯು ಆರ್ ಸ್ಟಿಲ್ ಅ ರ್ಯಾಟ್. ಯಾಕೆ ರ್ಯಾಟ್ ರೇಸ್ ಬೇಕು? ಯಾವಾಗಲೂ ಸ್ಪರ್ಧೆ ಇರೋದು ಮತ್ತೊಬ್ಬರ ಜೊತೆಗೆ ಇರಬಾರ್ದು, ತನ್ನ ಹಿಂದಿನ ಪರ್ಫಾರ್ಮೆನ್ಸ್ ಜೊತೆಗೆ ಇರಬೇಕು. ಓ ಲಾಸ್ಟ್ ಇಯರ್ ನಾನು 60% ಮಾಡಿದೆ, ಈ ಸಲ 65 ತೆಗಿತೀನಿ ಅನ್ಬೇಕು ಹುಡುಗ. ಮತ್ತೊಬ್ಬರ ಜೊತೆ ಹೋಲಿಸೋದು ಬೇಡ. ಅದರಿಂದ ದಯವಿಟ್ಟು ಒಂದು ಕೇಳ್ಕೊತೀನಿ, ಶಾಲೆ ಒಂದು ಪದ್ಧತಿ ಹಾಕೊಂಡು ಮಾಡ್ಲಿಕ್ಕೆ ಹತ್ತದ. ಒಂದು ಮಾತನ್ನು ಗಟ್ಟಿಯಾಗಿ ಹೇಳಬೇಕು,
ಇವತ್ತು ಈ ಸ್ಕೂಲ್ ಒಳಗೆ ಕಲ್ಪವೃಕ್ಷ ಮಾಡೆಲ್ ಸ್ಕೂಲ್ನಾಗ ಆಗ್ತಿರುವಂಥ ಅಕಾಡೆಮಿಕ್ ಪ್ರೋಗ್ರಾಮ್ ಏನದ, ಇಟ್ ಕ್ಯಾನ್ ಬಿ ಕಂಪೇರ್ ಟು ದ ಬೆಸ್ಟ್ ಪ್ರೋಗ್ರಾಮ್ಸ್ ಇನ್ ಎನಿವೇರ್ ಇನ್ ದ ಕಂಟ್ರಿ ಟುಡೇ. ಐ ಕ್ಯಾನ್ ಟೆಲ್ ಯು ಡೆಫಿನೆಟ್. ನಾನು ಭಾಳ ಅಡ್ಡಾಡಿನ ಎಲ್ಲ ಕಡೆ. ಇಲ್ಲಿ ಆಗ್ತಿರುವಂಥ ಟ್ರೈನಿಂಗ್ ಪ್ರೋಗ್ರಾಮ್ ವರ್ಕ್ಶೀಟ್ಸ್, ನೀವು ಬೆಳಗಾವಿ ಕೇಳ್ಕೊಂಬರ್ರಿ ಎಷ್ಟು ಸ್ಕೂಲ್ನ ವರ್ಕ್ಶೀಟ್ಸ್